ಅನುಭೂತಿ ಅನುಭವ ಅಂತಂದ್ರೆ ಮೈಯಲ್ಲಿ ಮುಂಪುಳಿಯಾದಂತೆ ಶಾರೀರಿಕವಾಗಿರೋದು. ಇಟ್ಸ್ ಅ ವಿಸೇರಿಯಲ್ ಎಕ್ಸ್ಪೀರಿಯನ್ಸ್. ಬರೀ ಕೃಷ್ಣನ್ ನೋಡಿದ್ರಪ್ಪ ಅಲ್ಲಿ ಇವನು ನನ್ನ ಸಖ ಆಗ್ತಾನೆ ಅಂತ ಬೌದ್ಧಿಕವಾಗಿ ಹೇಳ್ಕೊಳ್ಳುವಂಥದ್ದಲ್ಲ, ನಿನ್ನ ಮನಸ್ಸಿನ ದೇಹದ ರಕ್ತದ ಕಣಕಣವೂ ಅವಳು ಹೇಳ್ತಾ ಇದೆ, ಇವನು ಕೊನೆಯವರೆಗೂ ನನ್ನ ಸಂಗಾತಿ, ಗುರು ನನಗೆ ಅನ್ನೋ ಮಾತನ್ನು ಹೇಳುವಂಥದ್ದು ಬಹಳ ಕಷ್ಟ. ಇದನ್ನ ನಾವು ಅದನ್ನ ದಾಟಿಸ್ಬೇಕು. ಆದರೆ ಮಾಡದೇ ಇದ್ರೆ, ಪ್ರಯತ್ನ ಮಾಡದೇ ಇದ್ರೆ ಇದನ್ನ ಯಾವ ಕಾವ್ಯ ಜಗತ್ತನ್ನು ಹೇಳಿದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಬೋದು ಅಲ್ವಾ ಸರ್? ಸ್ವತಃ ದೇವ ಅಲ್ಲಿ ಎದುರಿಗಿದ್ದಾನೆ. ಅವಳ ತಮ್ಮ ಪ್ರದ್ಯುಮ್ನ ಹೇಳ್ತಾನೆ, ನೋಡಮ್ಮ ನಿಮ್ಮ ಮನಸ್ಸಿಗೆ ಹತ್ತಿದರೆ ಇತ್ತ ನೋಡವು ತಂಗಿ ಯದುಭೂಪೋತ್ತಮನನು ಅಮರಾರಿ ಕದಳಿ ಮತ್ತದಂದಿಯನು ಮನಹತ್ತುವಡೆ ಒರಿಸು ಅಳುವಿಲ್ಲ ಎನಲು ಭಗವತಿಯ ಭಾವದಲ್ಲಿ ಒಂಪುಳಿಯೋಗಿ ಎನಗೀತನಲ್ಲಿ ಗುರುಭಾವನೆಯಲ್ಲದೆ ಅನ್ಯಮತಿ ಸಂಚರಿಸಲು, ಗುರುಭಾವನೆಯಲ್ಲದೆ ಅನ್ಯಮತಿ ಸಂಚರಿಸಲು. ಇಂಥ ಒಬ್ಬಳಿದಾನೆ ಇಲ್ಲಿ. ಎದು ಅವರ ಕದಳೀವನದಲ್ಲಿ ಒಂದು ಹೊಸ ಗಜದ ಹಾಗೆ, ಮದಗಜದ ಹಾಗಿದ್ದಾನೆ. ಅವನು ಶ್ರೇಷ್ಠ, ಅವನ ದೇವರು ಅನ್ನೋದಲ್ಲೇ ಹೆಚ್ಚು ಕಡಿಮೆ ಹೇಳ್ಬಿಡ್ತಾನೆ ಅವನು. ಆದ್ರೆ ಅವಳು ಹೇಳೋದೇನಂತಂದ್ರೆ, ನನಗೆ ಅವನಿಗೆ ನೋಡಿದಾಗ ಅನಿಸ್ತಾ ಇರೋದೇನು ಅಂತಂದ್ರೆ, ಅನುಭೂತಿ ಏನು ಅಂತಂದ್ರೆ, ಅವನು ನನ್ನ ಗುರು ಆಗಬಲ್ಲ ಅನ್ನುವಂಥ ಒಂದು ಮಾತು. ಇದು ಸಿಕ್ಕದೇ ಇರ್ಬೋದು ನಿಮಗೆ ಔಟ್ಸೈಡ್ ಆಫ್ ಕನ್ನಡ ಲಿಟರೇಚರ್. ನಿಮಗೆ ಇದು ಸಿಕ್ಕದೇ ಇರೋದ್ರಿಂದ ಅದನ್ನು ನಾವು ಅನುವಾದ ಮಾಡುವಂತಹ ಒಂದು ಅವಶ್ಯಕತೆ ಇದೆ ಅನ್ನೋದನ್ನ ಇವುಗಳನ್ನ ಓದಿದಾಗ ನನಗೆ ಅನಿಸಿರುವಂಥದ್ದು, ಇಟ್ಸ್ ಅ ವೆರಿ ಕಾಂಪಿಟೆಂಟ್ ಟ್ರಾನ್ಸ್ಲೇಷನ್. ಟ್ರಾನ್ಸ್ಲೇಷನ್ ಇಸ್ ಅ ಚಾಯ್ಸ್. ಏನನ್ನು ನಾನು ಅದರೊಳಗಿಂತ ಕೊಡಬಲ್ಲೆ ಅನ್ನುವಂಥದ್ದು ಮುಖ್ಯ. ಇದು ಏನನ್ನು ಕೊಟ್ಟಿದೆ ಅಂತಂದ್ರೆ, ದಟ್ ನೆರೇಟಿವ್ ಸ್ಟ್ರೆಂಗ್ತ್, ದಟ್ ನೆರೇಟಿವ್ ಫೋರ್ಸ್ ಏನಿದೆ ಅಲ್ಲ, ಕುಮಾರವ್ಯಾಸನಲ್ಲಿ ಇರುವಂಥದ್ದು ಅದ್ಭುತ. ಅದು ನಾವು ತಮಾಷೆ ಮಾಡಿ ಹೇಳ್ತೀವಿ, ಈವನ್ ದ ಗ್ರೇಟ್ ಹೋಮರ್ ನಾಟ್ಸ್ ಅಂತ. ಮಧ್ಯೆ ಮಧ್ಯೆ ಹೋಮರ್ನು ನಿದ್ದೆ ಹೋಗ್ತಾನೆ ಅಂತ ಹೇಳ್ತೀವಿ. ಕುಮಾರವ್ಯಾಸ ಹೆಚ್ಚು ಕಡಿಮೆ ಎಲ್ಲೂ ನಿದ್ದೆ ಮಾಡಿದ್ರೆ ಏನು ಆ ನೆರೆಟಿವ್ ಫೋರ್ಸ್ ಅದು ಶುರು ಮಾಡಿಬಿಟ್ರೆ ಅವನು ಹೇಳಕ್ಕೆ ಆ ಸಭಾಪರ್ವದಲ್ಲಿ ಇಡೀ ವಸ್ತ್ರಾಭರಣದ ಒಂದು ಇದೆ, ಮೊದಲ ಪದವನ್ನು ಬಿಟ್ಟರೆ ಅದು ಹೇಗೆ ಆ ಕುತೂಹಲ, ಅದರ ನಿರೀಕ್ಷೆ, ಅದರಲ್ಲಿ ಬರುವಂಥ ನಿರೀಕ್ಷಿತವಾದಂಥ ಭಾವನೆಗಳು, ನಿರೀಕ್ಷಿತವಾದಂಥ ಅವರ ಕ್ರಿಯೆಗಳು, ಅವೆಲ್ಲವನ್ನು ನೋಡ್ತಾ ಹೋದರೆ ಅದು ಒಂಥರ ನಿಮ್ಮನ್ನು ಸೆಳೆದುಕೊಂಡು ಹೋಗ್ಬಿಡುತ್ತೆ. ನಮ್ಮಲ್ಲಿ ಹೇಳ್ತೀವಿ ಧಾರವಾಡ ಕಡೆಗೆ ಹಳ್ಳ ಅಂತ ಕರಿತೀವಿ. ಹಳ್ಳವನ್ನು ಬಂದರೆ ಯಾರೂ ಉಳಿಯಲ್ಲ, ಕಿತ್ಕೊಂಡು ತಗೊಂಡು ಹೋಗ್ಬಿಡುತ್ತೆ ನಿಮಗೆ. ಆ ರೀತಿಯ ನೆರೇಟಿವ್ ಏನಿದೆ, ಆ ನೆರೇಟಿವ್ ಸ್ಟ್ರೈನ್ ಈ ಅನುವಾದದಲ್ಲಿ ಬಂದಿದೆ. ಟೇಕ್ಸ್ ಯು ಅವರ್ ಕೋರ್ಸ್ ಮೊದಲನೇದಾಗಿ. ಎರಡನೇದಾಗಿ ಸರ್ ಹೇಳ್ತಾ ಇದ್ರು, ಪಂಪನನ್ನು ಮಾಡಿಬಿಟ್ಟಿದ್ರು ಚೆನ್ನಾಗಿತ್ತು, ಯಾಕಂದರೆ ಅವರಲ್ಲಿ ಲಿಟ್ರರಿ ಆ ಥರದ ಲ್ಯಾಂಗ್ವೇಜ್ ಸುಲಭ ಅಲ್ವಾ, ಇದು ಕಷ್ಟ ಅಲ್ವಾ. ಬಟ್ ವಾಟ್ ದ ಟ್ರಾನ್ಸ್ಲೇಟರ್ಸ್ ಹ್ಯಾವ್ ಡನ್ ಹಿಯರ್ ಈಸ್, ಹಿಂದಿನ ಟ್ರಾನ್ಸ್ಲೇಷನ್ಸ್ ನೀವು ನೋಡಿದರೆ ಅದರಲ್ಲಿ ಇದು 15ನೇ ಶತಮಾನದ್ದು. therefore I should use obsolete English words. ಈ ದೌ ದಿ ಅವನ್ನೆಲ್ಲ ಅದ್ಯಾವುದೂ ಇಲ್ಲಪ್ಪ ಇದರಲ್ಲಿ. ಯು ಆರ್ ಯು, ಏನು ನಿಮಗೆ ಅನುವಾದಕಾರರು ತೊಂದರೆ ಕೊಟ್ಟಿಲ್ಲ. ಆದಷ್ಟು ನಮ್ಮ ಕಂಟೆಂಪ್ರರಿ ಆದಂಥ ಲ್ಯಾಂಗ್ವೇಜ್ನಲ್ಲೇ ಬರ್ತಿದೆ. ಎಲ್ಲಿ ಅವಶ್ಯಕ ಇದೆಯೋ ಅಲ್ಲಿ ಅದು ಆ ಒಂದು ಮೇಲ್ ಸ್ತರಕ್ಕೆ ತಲುಪುವಂಥ ಶಕ್ತಿಯನ್ನು ಕೂಡ ಈ ಅನುವಾದ ಪಡೆದುಕೊಂಡಿದೆ. ಒಂದೇ ಮಾತನ್ನು ಹೇಳಿಬಿಟ್ಟು ನಾನಿಲ್ಲಿ ಕ್ವಶನ್ ಬೆಲ್ ಆಗುತ್ತೆ ಅಂತ. ನಾವು ಮೊದಲು ಏನು ಮಾತಾಡ್ಕೊಂಡು ಬಂದಿದ್ವಿ ಅಂದರೆ, ಇದು ನನ್ನ ಕ್ಷೇತ್ರ ಹೆಚ್ಚು ಅಲ್ಲೇ ಇರೋದ್ರಿಂದ ಬೆಲ್ಲಾಗೋವರೆಗೂ ಮಾತಾಡ್ರಿ ಸರ್. ಅವರು ಕುಮಾರವ್ಯಾಸನ ಬಾಧ್ಯರಾಗಿದ್ದರಿಂದ ನಾನು ಮೋಸ ಮಾಡ್ತೀನಿ. ಕೆಲವು ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳಿ, ನಾನು ಕೆಲವು ಸವಾಲುಗಳು ಏನು ಅನ್ನೋದನ್ನು ನಿಮ್ಮೆಲ್ಲರಿಗೆ ಇಟ್ಟಿದ್ದೀನಿ.
ಬಹುಧ್ವನಿ ಉಳ್ಳಂಥ ಬಹುಭಾಷಿಕವಾಗಿರುವಂಥ ಅದನ್ನು ಕೊಡುವುದು ಕಷ್ಟದ ಕೆಲಸ, ಬಹಳ ಕಷ್ಟದ ಕೆಲಸ. ಅದರಿಂದ ನೀವು ಏನು ಮಾಡಬಹುದು ಅಂದರೆ ಅದರ ಬಗ್ಗೆ ಫೀಲ್ ಆದರೂ ನಿಮಗೆ ಬರಬೇಕು. ಅದರ ಒಂದು ಏನು ಹೇಳ್ಬೇಕು, ಒಂದು ವರ್ಡ್, ಒಂದು ಅದರ ಮೂವಿ ಇಟ್ ಮೇಕ್ಸ್, ಅದು ನಮಗೆ ತಟ್ಟು ಹಾಗೆ ನಾವು ಆ ಅನುವಾದದಲ್ಲಿ ಆಗಿದೆ. ಈ ಅನುವಾದಗಳಲ್ಲಿ ಖಂಡಿತವಾದನ್ನು ಆಗಿರೋದನ್ನು ನಾವು ನೋಡೋಕ್ಕೆ ಸಾಧ್ಯ ಇದೆ ಅಂತ ನಾನು ಅನ್ಕೊಳ್ತೀನಿ. ಕೆಲವು ಈ ಭಾಷಾಂತರದ ಜೊತೆಗೆ ಉತ್ತರಕಾರರು ಭಾಷಾಂತರ ಮಾಡಿ ಕೊಟ್ಟ ಮೇಲೆ ಶ್ರೀಧರ್ ಮತ್ತು ನಾನು ನನ್ನನ್ನು ಸೇರಿಸ್ಕೊಂಡದ್ದು ಯಾಕೆ ಅಂದರೆ ನಾನು ಇಂಗ್ಲೀಷ್ ನನಗೆ ಬರಲ್ಲ, ಅದನ್ನು ಒಪ್ಕೋಬೇಕು. ಆದರೆ ಜಾನಪದ ಕವಿ ಆದದ್ರಿಂದ ಅದರ ಆ ಪದ್ಯದ ಕೆಲವು ಪದಗಳು ಮತ್ತು ಅರ್ಥಗಳನ್ನು ನಾನು ಹೇಳ್ಬೋದು ಏನೋ ಅಂತ ಶ್ರೀಧರ್ ಅವರು ನನ್ನ ಪರಿಚಯ ಇಲ್ಲದೇ ಇದ್ರು ಮೊದಲು ಹುಡುಗಿ ಕೇಳಿ ಬಂದು ಮೈಸೂರಲ್ಲಿ ಮಾತಾಡಿಸಿ ನೀನು ಇರು ಅಂತಂದರು. ಬಣ್ಣ ಬಣ್ಣದ ಹೂಗಳನ್ನೆಲ್ಲ ಸೇರಿ ಹಾರ ಕಟ್ಟುವಾಗ ಸೊಪ್ಪು ಇರಲಿ ಅಂತ ಸೇರಿಸ್ಕೊಂಡು ಆ ಥರ ನನ್ನನ್ನು ಸೇರಿಸ್ಕೊಂಡ್ರು. ಹರೀಶ್ ತ್ರಿವೇದಿಯವರ ಮಾತನ್ನು ಹೇಳಿ ನಿಲ್ಲಿಸ್ಬೋದೇನೋ ಅಂತ ಅನಿಸುತ್ತೆ. ನಮ್ಮ ಇಷ್ಟೆಲ್ಲ ತಾಪತ್ರಯಗಳಿಗೆ ಕಾರಣರಾದವರು ಇಬ್ಬರು. ಅವರು ಯಾರು ಅಂತಂದರೆ ವ್ಯಾಸ ಮತ್ತು ವಾಲ್ಮೀಕಿ. ಯುಜಂತಂ ರಾಮ ರಾಮೇತಿ ಮಧುರ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ಒಂದೇ ವಾಲ್ಮೀಕಿ ಕೋಗಿಲಂ. ಯಾವಾಗ ವಾಲ್ಮೀಕಿ ಕೋಗಿಲೆ ರಾಮನ ಹೆಸರನ್ನ ಕೂಗಿತೋ ಆ ನಂತರದಲ್ಲಿ ಬಂದ ಎಲ್ಲ ಕವಿಗಳು ರಾಮನ ಹೆಸರನ್ನೇ ಹೇಳುತ್ತಿದ್ದಾರೆ, ಕೂಗುತ್ತಿದ್ದಾರೆ ಅಂತ ಹೇಳಿದ್ರು. ಇವನು ಹೇಳ್ದ ವ್ಯಾಸ, ಅದಾದ್ಮೇಲೆ ವ್ಯಾಸ ಹೇಳ್ದ ನಾ ಬರಿದೇ ಇರೋದನ್ನ ಜಗತ್ತಿನಲ್ಲಿ ಇನ್ಯಾರು ಬರೀತಾರೆ, ಇನ್ಯಾರು ಬರೆಯಕ್ಕೆ ಸಾಧ್ಯ. ಅದು ನಿಜ ಅಂತ ಅನಿಸುತ್ತೆ. ನಾನು ವಿವೇಕ್ಷಾಂಬ ಮತ್ತು ವಿಜಯಶಂಕರ್ ಬೆಳಿಗ್ಗೆ ಬರ್ತಾ ಸಣ್ಣದೊಂದು ಪ್ರಸಂಗ ವ್ಯಾಸನಲ್ಲಿ ಬಕಾಸುರನ ವಧೆಯ ಪ್ರಸಂಗ, ವ್ಯಾಸ ಎಷ್ಟು ಚೆನ್ನಾಗಿ ಅದನ್ನು ನಿರ್ವಹಿಸ್ತಾನೆ ಅಂತ ಮಾತಾಡ್ಕೊಂಡು ಅದು ಸರಿ. ವ್ಯಾಸನನ್ನ ಹೆಜ್ಜೆ ಹೆಜ್ಜೆಗೂ ಇವನು ಅನುಸರಿಸ್ತಾನ ಕುಮಾರ ವ್ಯಾಸ ಅಂತಂದ್ರೆ ಇಲ್ಲವೇ ಇಲ್ಲ. ಅವನು ಅಪ್ಪನೂ ದಾಟ ಹೋಗ್ಬಿಟ್ಟಿದ್ದಾನೆ, ಗುರುನೂ ದಾಟ ಹೋಗ್ಬಿಟ್ಟಿದ್ದಾನೆ. ಈ ಪ್ರಸಂಗ ಇಲ್ಲವೇ ಇಲ್ಲ ವ್ಯಾಸನಲ್ಲಿ, ಈ ಪ್ರಸಂಗ ಇಲ್ಲವೇ ಇಲ್ಲ. ಇಷ್ಟು ತಮಾಷೆಯ ಪ್ರಸಂಗ, ಬ್ರಾಹ್ಮಣರ ಪ್ರಸಂಗ ಇಲ್ಲವೇ ಇಲ್ಲ. ಅಂಥದ್ದನ್ನು ಅನೇಕ ಸೃಷ್ಟಿ ಮಾಡಿ ಕೈ ಬಿಟ್ಬಿಟ್ಟಿದ್ದಾರೆ. ಭೀಷ್ಮ ಮತ್ತು ಕೃಷ್ಣರ ಎದುರುಗಡೆ ನಡೆಯುವ ಯುದ್ಧದಲ್ಲಿ ಎಷ್ಟು ಚೆನ್ನಾಗಿ ಆ ಪ್ರಸಂಗವನ್ನು ನಡೆಸ್ತಾನೆ ಅಂತಂದ್ರೆ ವ್ಯಾಸ ಹೇಳೇ ಇಲ್ಲ, ಆ ಪ್ರಸ್ತಾಪನೆ ಮಾಡಲ್ಲ. ಅಂದ್ರೆ ಭೀಷ್ಮ ಮತ್ತು ಕೃಷ್ಣನ ಎದುರುಗಡೆ ಒಂದು ಸಂಭಾಷಣೆ ನಡೆಯುತ್ತೆ. ಕೃಷ್ಣನೇ ಚಕ್ರವನ್ನು ಹಿಡಿದು ಎದ್ದಾಗ ಭೀಷ್ಮ ನಿನಗೇನು ನಾಚಿಕೆ ಆಗಲ್ವಾ ಅಂತಂತಾನೆ. ಶಿಷ್ಯನ ಮೇಲೆ ನೀನು ಚಕ್ರ ಹಿಡ್ಕೊಂಡು ನಿಂತಿದ್ದೀಯಲ್ಲ, ನಿನ್ನಯ ಡಿಂಗನಿಗ ನಿನಗೆ ಹೆದರುವು ಬರಲ್ಲ. ನಿನಗೆ ನಾನು ಎದುರವನಲ್ಲ ಕೃಷ್ಣ, ನಿನಗೆ ನೀನು ದೇವರು, ನಿನಗೆ ನಾನು ಎದುರವನಲ್ಲ. ಯಾಕೆ ಎದುರವನಲ್ಲ ಅಂತಂದ್ರೆ ನಾನು ನಿನ್ನ ಶಿಷ್ಯ, ನಾನು ನಿನ್ನ ಭಕ್ತ, ಡಿಂಗನಿಗ ನಾನು ಅಂತ ಹೇಳ್ತಾನೆ. ಇದು ಹಳ್ಳಿಲಿ ಜಾನಪದದಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ದೇವ್ರ ಎದುರುಗಡೆ ಕೂತ್ಕೊಂಡು ನಮ್ಮ ಹಳ್ಳಿ ಜನ ದೇವ್ರ ಬೆದರಿಕೆ ಆಗ್ತಾರೆ. ನೀನೇನು ಇಲ್ಲಿ ಇದ್ದೀಯೋ, ಇಲ್ಲಿ ಇಲ್ವೋ, ಎಲ್ಲರೂ ಹೋಗ್ಬಿಟ್ಟಿದೀಯೋ, ನೀನೇನು ಕಷ್ಟ ಹೇಳು, ನಾನು ಪರಿಹಾರ. ಆ ಮಾತನ್ನು ನೀವು ಕೇಳಿಸ್ಬೇಕು. ನಮ್ಮ ಕಷ್ಟ ನಿವೇಶ ಅಲ್ಲಮ್ಮನ ದೇವರಲ್ಲದೆ ನೀ ದೇವನೇ, ಒಕ್ಕುಡಿತೆ ಹಾಲ ನೆರವೆ, ಒಕ್ಕುಡಿತೆ ನೀರ ನೆರವೆ. ನನ್ನ ಕೈಲಿ ಇಷ್ಟು ಅನ್ನ ಕೊಡಕ್ ಗೊತ್ತಾಗುತ್ತೆ, ನನ್ನ ಕೈಲಿ ಇಷ್ಟು ನೀರು ಕೊಡಕ್ಕಾಗುತ್ತೆ. ಹಸು ಬಂದವರಿಗೆ ನೀನೇನು ಕೊಟ್ಟಿಯ, ಯಾವ ಯಾಕೆ ಏನು ಕೊಟ್ಟ, ಎಲ್ಲ ಪ್ರಾರ್ಥನೆ ಮಾಡಿ ಮಾಡಿ ಸುಸ್ತೋಡಿ ಸಾಕ್ತ. ಆ ಅರ್ಥದಲ್ಲಿ ಭೀಷ್ಮ ಮಾತು, ನೀನು ಯಾರು, ನೀನು ನನ್ನನ್ನು ಎದುರಿಸಕ್ಕೆ ಯಾಕೆ ಎದುರಿಸಕ್ಕಾಗಲ್ಲ ಅಂದ್ರೆ ನಾನು ಈ ಪ್ರಸಂಗ ಎಷ್ಟು ಚೆನ್ನಾಗಿದೆ. ಗುರುವನ್ನು ಎದುರಿಸೋದು, ಶಿಷ್ಯ ಗುರುವನ್ನು ಎದುರಿಸೋದು ಎಷ್ಟು ಚೆನ್ನಾಗಿದೆ ಈ ಪ್ರಸಂಗ. ಇದನ್ನು ಸೃಷ್ಟಿ ಮಾಡ್ತಾರೆ, ಇದನ್ನು ವ್ಯಾಸ ಹೇಳೋದು. ದ್ರೌಪದಿ ಸ್ವಯಂವರದಲ್ಲೂ ಕೂಡ ಎಷ್ಟೋ ಪ್ರಸಂಗಗಳನ್ನ ಬಿಟ್ಟಿದ್ದಾನೆ, ಎಷ್ಟೋ ಪ್ರಸಂಗಗಳನ್ನ ಸೇರಿಸಿದ್ದಾನೆ. ಇದು ಕವಿಯ ಶಕ್ತಿ. ಅನುಸರಿಸಿದ್ರೂ ಕೂಡ ಕವಿಗಳು ತಮ್ಮದೇ ಆದ ಸ್ವೋಪಜ್ಞತೆಯನ್ನು, ಈ ಕನ್ನಡ ಕವಿಗಳು ವೇದೋಪನಿಷತ್ತುಗಳನ್ನೆಲ್ಲ ಜಾಲಾಡಿ ಅಲ್ಲಮ ತತ್ವ ಹೇಳ್ಬಿಟ್ಟಿದ್ದಾರೆ. ಮಹಾಭಾರತವನ್ನ ಇವರು
ಇದ್ದಾರೆ. ಹೀಗಾಗಿ ಕನ್ನಡ ಕವಿಗಳ ಪರಂಪರೆ ದೊಡ್ಡದು ಅಂತ ನನಗನ್ಸುತ್ತೆ. ಕೊನೆಯದಾಗಿ ಇನ್ನೊಂದು ಮಾತು, ಈ ನೀನಾಸಂ ಬಗ್ಗೆ ಹೇಳಬೇಕಾಗಿರೋದು, ನಾವೆಲ್ಲ ಕೂತು ಹಿಂಗೆ ಚರ್ಚೆ ಮಾಡ್ತಾ ಇದ್ದೀವಿ, ಲಲಿತ ಕಲೆಗಳೊಡನೆ ಮಾತುಕತೆ ಇದೆ ಅಂದರೆ ಅದೆಷ್ಟು ಚೆನ್ನಾಗಿದೆ ಅದು ಅಂತ. ಕಾವ್ಯ ಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ. ಕಾವ್ಯ ಶಾಸ್ತ್ರ ಈ ವಿನೋದಗಳಲ್ಲಿ ಧೀಮಂತರು ವಿದ್ವಾಂಸರು ಯಾವಾಗಲೂ ಕಾಲವನ್ನು ಕಳೀತಾ ಇರ್ತಾರೆ ಅಂತ ನಮ್ಮ ಮಾತಿದೆಯಲ್ಲ, ಅದನ್ನು ಕಲೆಗಳೊಡನೆ ಮಾತುಕತೆಯಿಂದ ತಿಳಿಸಿ ಅದನ್ನು ಕನ್ನಡದಲ್ಲಿ ಈ ಶೀರ್ಷಿಕೆಯನ್ನಿಟ್ಟು ನಮ್ಮನ್ನೆಲ್ಲ ಈಗ ಚರ್ಚೆ ಮಾಡಿ, ಈಗ ಮಾತಾಡಿ, ಕಾವ್ಯಗಳನ್ನು ಕುರಿತು ಮಾತಾಡಿ, ಕಲೆಯನ್ನು ಕುರಿತು ಮಾತಾಡಿ, ಆಮೇಲೆ ಸಂಜೆ ನಾಟಕ ನೋಡಿ ಅಂತೆಲ್ಲ ವ್ಯವಸ್ಥೆ ಮಾಡಿರುವುದಕ್ಕೆ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸಿ ಎಲ್ಲರ ಪರವಾಗಿ ಅನಿವಾರ್ಯವಾಗಿ ಬ್ರಾಹ್ಮಣ 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 ಅಂತ ಮಾಡಿದ್ದಾರೆ. ಆದ್ರೆ ಹಾಲುವ ಅನ್ನೋದಕ್ಕೆ ಇರುವಂತ ಕನೋಟೇಷನ್ ಅಲ್ವಾ, ಅದು ಒಂದ್ ಕಡೆಗೆ ಕೀಟಲೆ ಪದ ಆಗುತ್ತೆ, ಒಂದ್ ಕಡೆಗೆ ಅದು ಜಾತಿ ಸೂಚಕವೂ ಆಗುತ್ತೆ, ಇನ್ನೊಂದು ಕಡೆಗೆ ಅದೇನೋ ಇನ್ನೇನೋ ಒಳಗೆ ಬೇರೆ 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 ರೀತಿಯ ಸರಿಯಾದ ಪದವೂ ಕೂಡ. ಆವಾಗ ಅವರು ಹೇಳ್ತಾ ಇದ್ದಾರಲ್ಲ, ನೋಡು ಅವನೊಬ್ಬ ಹಾರುವ ವಿಪ್ರ ಸಮೂಹದಿಂದ ಎದ್ದು ಬರ್ತಾ ಇದ್ದಾನಂತೆ ಗಿಡ. ಅವನು ಏನ್ ಮಾಡ್ತಾನೆ ಗಿಡ ಅಂತಂದ್ರೆ, ಅವನು ಬರ್ತಾನಂತೆ ಧನಸ್ಸನ್ನ ಹುಡ್ತಾನಂತೆ. ಅವನು ಬಂದಿರೋದ್ರಿಂದ ಬಹುಶಃ ಏನೋ ಪವಾಡ ಆಗ್ಬಿಟ್ಟು ಮೀನು ಹೋಗಿ ತಿಮಿಂಗಲ ಆಗ್ಬಿಟ್ಟಿದೆ ಅಂತೆ. ಅವನು ಆ ತಿಮಿಂಗಲವನ್ನು ಹೊಡಿತಾನಂತೆ ಅಂತ ತಮಾಷೆ ಮಾಡ್ತಾರಲ್ಲ, ಇದನ್ನ ನೀವು ಇಂಗ್ಲಿಷ್ ಹೇಳೋದು ಹೇಗೆ ಹೇಳೋದು? ಇಲ್ಲಿ ಅದ್ರೊಳಗೂ ಅವರು ಒಬ್ಬರನ್ನೊಬ್ಬರನ್ನು ಮಾತಾಡುವಂಥದ್ದಿದೆಲ್ಲ. ಅವಳು ಒಬ್ಳು ಸಖಿ ಏನಂತ ಕೇಳ್ತಾಳೆ, ಅಕ್ಕವು ಅಕ್ಕ ಕೇಳವು ಅಂತಾಳೆ. ಅವಳು ಏನ್ ಮಾಡೋದು, ನಾನು ಸಿಸ್ಟರ್ ಲಿಸನ್ ಅನ್ಬೇಕಾ? ಸಮಸ್ಯೆಗಳು ಎಲ್ಲಿ ಬರ್ತವೆ ಅಂತಂದ್ರೆ, ಭಾಷೆಗೆ ಇರೋ ಎಷ್ಟು ಸ್ತರಗಳಿವೆ ಅಂದ್ರೆ, ಒಂದು ಇಂಟೆನ್ಷನ್, ಒಂದು ಕಾಪು ಇದೆ ಅಲ್ವಾ. ಆ ಇಂಟೆನ್ಷನ್ ನಲ್ಲಿನೇ ನಾವು ಮುಕ್ಕಾಲು ಪಾಲು ನಮ್ಮ ಭಾವನೆಗಳನ್ನು ಹೇಳೋದು ಪದಗಳ ಮೂಲಕ ಅಲ್ಲ. ನಮ್ಗೆ ಗೊತ್ತಾಗ್ಬಿಟ್ಟಿದೆ ಯಾವುದೋ ಕಾಲದಲ್ಲಿ ಯಾವುದೋ ಶತಮಾನದಲ್ಲಿ ಪದಗಳಿಗೆ ಶಕ್ತಿ ಇಲ್ಲ ಅಂತ. ಹೀಗಾಗಿ ನಾವು ಏನ್ ಮಾಡ್ತೀವಿ, ಅದನ್ನ ಇಂಟೆನ್ಷನ್ ಧ್ವನಿಯ ಏರಿಳಿತದಲ್ಲಿ ನಾವು ಅದನ್ನ ಹೇಳ್ತೀವಿ. ಅದನ್ನ ಅಚ್ಚುಕಟ್ಟಾಗಿ ಕುಮಾರವ್ಯಾಸ ಎಲ್ಲ ಕಡೆಗೆ ಬಿಡಿಸ್ಕೊಡ್ತಾರೆ. ನಾವು ಬಳಸಿರೋದು ರೀತಿ ಇದೆ ಅಲ್ಲ, ಐಸಲೆ ಅನ್ನೋದಾಗ್ಲಿ, ಇವೆಲ್ಲವೂ ಕೂಡ ಅವು ಹೇಗೆ ಬರ್ತಾವೆ ಅಂದ್ರೆ, ಅದ್ರ ಹಿಂದೆ ಒಂದು ಟೋನ್ ಇದೆ, ಅದ್ರ ಹಿಂದೆ ಒಂದು ಧ್ವನಿ ಇದೆ, ಎಷ್ಟೋ ಸಾರಿ ಒಂದು ಐರನಿ ಇದೆ. ಅದೇ ಅಲ್ಲಿ ದ್ರೌಪದಿ ಸ್ವಯಂವರದ ಓದಿದ್ದಾರೆ ಅಂತ ಅನ್ಕೊಂಡಿದ್ದೇನೆ 15ನೇ ಸರ್ತಿನಲ್ಲಿ. ಅಲ್ಲಿ ಇವನು ಎದ್ದು ಕೂಡಲೇ ಆ ವಿಪ್ರರ ಮಧ್ಯೆ ಒಂದು ಮಾತುಗಳು ಬರಕ್ಕೆ ಶುರು ಅಲ್ವಾ. ಅದ್ಭುತವಾಗಿ ಆ ಮಾತುಗಳು ಬರ್ತವೆ. ಈ ಅನುವಾದದಲ್ಲಿ ಅನೇಕ ಸ್ಟಾನ್ಸಾಗಳನ್ನು ಬಿಡಲಾಗಿದೆ. ಬಹಳ ಒಂದು ದೊಡ್ಡ ಚರ್ಚೆನೇ ನಡೆಯುತ್ತೆ. ಏನ್ ನೀವು ಅಲ್ಲಿ ಗಮನಿಸ್ಬೇಕು ಅಂತಂದ್ರೆ, ನನಗನ್ಸಿದ್ದು ಕುಮಾರವ್ಯಾಸ ಬ್ರಾಹ್ಮಣನಾಗಿ ಇಡೀ ಬ್ರಾಹ್ಮಣ ವರ್ಗವನ್ನೇ ಅವನು ತಮಾಷೆ ಮಾಡ್ತಿದ್ದಾನೆ. ಅದರಲ್ಲಿ ಕುರ್ತಕೋಟಿ ಅವರು ಬಹಳ ಸುಂದರವಾಗಿ ಇಲ್ಲಿನೇ ಹೇಳಿದ್ದು ಅಂತ ಮಾಡ್ತಿದ್ದಾರಲ್ಲ. ಏನ್ ಹೇಳಿದ್ರು ಅಂದ್ರೆ, ನೋಡಿ, ಬ್ರಾಹ್ಮಣರು ದೇವರ ಮುಖದಿಂದ ಜನಿಸಿದ್ರು ಅಂತ ಒಂದು ಕಥೆ ಇರೋದ್ರಿಂದ ಅವ್ರು ಮಾಡಬೇಕಾಗಿದ್ದು ಎರಡೇ ಕೆಲಸ ಅಂದ್ರೆ, ಒಂದು ಮಾತಾಡೋದು, ಇನ್ನೊಂದು ತಿನ್ನೋದು. ಅದು ನಿಜನೇ. ಇದರಲ್ಲಿ ನೀವು ನೋಡಿದ್ರೆ ಬಹಳ ಪ್ರೀತಿಯಿಂದ ಅವ್ರು ಏನ್ ಹೇಳ್ತಾನೆ ಅಲ್ಲಿರುವಂಥದ್ದು. ಅದ್ರಲ್ಲಿ ನನ್ಗೆ ಏನ್ ಕಾಣಿಸ್ತಂದ್ರೆ, ಸೂಕ್ಷ್ಮವಾಗಿ ನೋಡಿದ್ರೆ ಯಾರು ವಿಪ್ರರು ಮಾತಾಡ್ತಾ ಇದ್ದಾರೆ ಅಂತ ಅವ್ರು ವರದಿ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಎರಡು ಬಗೆಯ ವಿಪ್ರರು ಇದ್ದಾರೆ. ಕೆಲವರು ನಾನು ಧೂರ್ತ ವಿಪ್ರರು ಅಂತ ಕರೀತಾನೆ. ಆ ಧೂರ್ತರು ಯಾರು ಅಂದ್ರೆ, ನನಗೆ ಓದೋವಾಗ ನನಗೆ ಆಧುನಿಕ ಓದನೆ ಅನ್ಸಿದ್ರೆ ಜನರೇಷನ್ ಝಿ ಅಂತೀವಿ. ಅವ್ರು ಯುವಕರವರು ಖಂಡಿತವಾಗ್ಲೂ ನನಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿಮಗೆ ಕಿಡಿಗೇಡಿಗಳವರು ಮಿಸ್ಚಿವಸ್ ಅಂತ ಇದ್ರಲ್ಲ, ಅವರು ಈ ವಿಪ್ರರ ಮಧ್ಯೆನೇ ಕೂತ್ಕೊಂಡಿರುವಂತಹ ಯುವಕರು ಏನಿದ್ದಾರೆ ಅವರು ತಮಾಷೆ ಮಾಡ್ತಿದ್ದಾರೆ. ಅಂದ್ರೆ ಇದು ಬರೀ ಇಡೀ ವಿಪ್ರಕುಲದ ತಮಾಷೆ ಅಲ್ಲ, ವಿಪ್ರಕುಲದೊಳಗೆ ಇರುವಂತ ಒಂದು ಹೊಸ ಜನರೇಷನ್ ಆ ಒಂದು ಸ್ಟೀರಿಯೋ ಟೈಪ್ ನಲ್ಲಿ ತಮಾಷೆ ಮಾಡ್ತಾರೆ. ಯಾರು ನಮ್ಗೆ ನಮ್ಮನ್ನು ನೀವೇನಾದ್ರು ಟೆಸ್ಟ್ ಮಾಡೋದಾದ್ರೆ ಈ
ಪರೀಕ್ಷೆಗಳಲ್ಲಿ ಟೆಸ್ಟ್ ಮಾಡಿ ಅಂತ ಒಂದು ಪಟ್ಟಿ ಕೊಡ್ತಾರಲ್ಲ, ಅದಾಗದೇ ಇದ್ರೆ ನಮಗೆ ಈ ಖಾದ್ಯಗಳನ್ನೆಲ್ಲ ಕೊಡಿ, ಅದರೊಳಗೂ ನಾವು ಆ ಪದ್ಯ ತಿನ್ನುವ ಪದ್ಯದಲ್ಲೂ ನಾವು ಗೆಲ್ತೀವಿ ಅಂತಾರಲ್ಲ, ಅವರು ಖಂಡಿತವಾಗ್ಲೂ ಈ ವಿಶ್ವಾಸ ಇಲ್ಲಿನಿಂದ ಕ್ಯಾಟ್ ಕಾಲ್ ಮಾಡಿ ವಿಶಲ್ ಮಾಡುವಂಥವ್ರು ಅದರ ಮಧ್ಯೆನೇ ಇದ್ದಾರೆ ಅನ್ನೋದನ್ನು ಕುಮಾರವ್ಯಾಸ ಹೇಳ್ತಾರೆ. ಇದನ್ನು ನಾವು ಹೇಗೆ ತರೋದು? ಪ್ರಶ್ನೆ ಏನಂತಂದ್ರೆ ಏನನ್ನ ತರೋದು? ಅದಕ್ಕೆ ನಾನು ಇವರು ಭಾಷಾಂತರ ಮಾಡಲೇಬೇಡಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಪಾಪ ಹಾರ್ವರ್ಡ್ನವ್ರು ಮುಗಿಸಿ ರೋಹನ್ ಮೂರ್ತಿ ಅವರು ಇಷ್ಟೆಲ್ಲ ಅವ್ರಿಗೆ ದೇಣಿಗೆಯನ್ನು ಕೊಟ್ಟ ಮೇಲೆ ನೀವು ಹೆಗ್ಗೋಡಲ್ಲಿ ಬಂದು ಭಾಷಾಂತರ ಆಗಲೇಬಾರ್ದು, ಅನ್ಯಾಯ ಬಿಡ್ತೀವಿ ಅಂದ್ರೆ ಇನ್ನೂ ಕೆಲವು ಮಾತುಗಳನ್ನ ಸ್ವಲ್ಪ ಗಂಭೀರವಾಗಿಯೇ ಹೇಳ್ಬೇಕಾಗಿದೆ. ಬೆಳಗಿನ ಮಾತುಗಳನ್ನ ಮುಂದೆ ಸರ್ ಏನ್ ಹೇಳ್ತಾ ಇದ್ರು,